ರೆಡ್ಡಿ ವರ್ಸಸ್ ರೆಡ್ಡಿ ರಕ್ತ ರಾಜಕೀಯದಲ್ಲಿ ರಾಜಶೇಖರ್ ದೇಹವನ್ನ ಹೊಕ್ಕಿರೋದು 12 ಬುಲೆಟ್ 12 ಬುಲೆಟ್ ದೇಹವನ್ನ ಹೊಕ್ಕಿದ್ದು 12 ಸಿಂಗ್ ಬೋರ್ ಬುಲೆಟ್ ಅನ್ನೋದು ಈಗ ಗೊತ್ತಾಗಿದೆ. ಮೃತ ರಾಜಶೇಖರ್ ದೇಹದಲ್ಲಿ 12 ಬುಲೆಟ್ ಪತ್ತೆಯಾಗಿದೆ. ಫೈರಿಂಗ್ ವೇಳೆ ಗುಂಡು ತಗಲಿ ರಾಜಶೇಖರ್ ಮೃತಪಟ್ಟಿದ್ರು. ನಿನ್ನೆ ಮರಣೋತ್ತರ ಪರೀಕ್ಷೆ ಸಂದರ್ಭದಲ್ಲಿ ಬುಲೆಟ್ ಅನ್ನ ಹೊರಗೆ ತೆಗೆಯಲಾಗಿತ್ತು. ಅವರ ದೇಹದಲ್ಲಿದ್ದ ಬುಲೆಟ್ ಅನ್ನ ಹೊರಗಡೆ ತೆಗೆಯಲಾಗಿತ್ತು. ವಿಮ್ಸ್ ಆಸ್ಪತ್ರೆ ವೈದ್ಯರು ನಡೆಸಿದಂತಹ ಮರಣೋತ್ತರ ಪರೀಕ್ಷೆ ಸಂದರ್ಭದಲ್ಲಿ ರಾಜಶೇಖರ್ ದೇಹ ಹೊಕ್ಕಿದ್ದಂತಹ ಬುಲೆಟ್ ಅನ್ನ ಹೊರಗಡೆ ತೆಗೆಯಲಾಗಿತ್ತು. ರಾಜಶೇಖರ್ ದೇಹವನ್ನ ಹೊಕ್ಕಿದ್ದು 12 ಬುಲೆಟ್. ಫೈರಿಂಗ್ ಸಂದರ್ಭದಲ್ಲಿ ಪಾಯಿಂಟ್ ಬ್ಲಾಂಕ್ ನಲ್ಲಿ ರಾಜಶೇಖರ್ಗೆ ಗುಂಡನ್ನ ಹಾರಿಸಲಾಗಿತ್ತು. ಗುಂಡು ತಗಲಿ ರಾಜಶೇಖರ್ ಮೃತಪಟ್ಟಿದ್ದ. ವಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರು ಮರಣೋತ್ತರ ಪರೀಕ್ಷೆಯನ್ನ ನಡೆಸಿದ್ರು. ಮರಣೋತ್ತರ ಪರೀಕ್ಷೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಅವನ ದೇಹದಲ್ಲಿ ಹೊಕ್ಕಿದಂತಹ 12 ಬುಲೆಟ್ ಅನ್ನ ಹೊರ ತೆಗೆದಿದ್ರು. ಈಗ ಅದು ಗೊತ್ತಾಗಿದೆ 12 ಸಿಂಗ್ ಬೋರ್ ಬುಲೆಟ್ ಅಂತ ಹೇಳಿ. ಗನ್ಮ್ಯಾನ್ಗಳಿಂದ 5 ಗನ್ ಅನ್ನ ವಶಕ್ಕೆ ಪಡೆದಿದ್ರು ಪೊಲೀಸರು. ವಶಕ್ಕೆ ಪಡೆದ 5 ಗನ್ಗಳಲ್ಲಿ ಬುಲೆಟ್ ಫೈರಿಂಗ್ ಆಗಿಲ್ಲ. ಫೈರಿಂಗ್ ಆಗಿರೋ ಗನ್ ಪೊಲೀಸರಿಗೆ ಇನ್ನೂ ಸಿಕ್ಕಿಲ್ಲ. ಫೈರಿಂಗ್ ಮಾಡಿದ ಗನ್ಗೆ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಇನ್ನೂ ಕೆಲ ಗನ್ಮ್ಯಾನ್ಗಳು ನಾಪತ್ತೆ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸರ್ಕಾರಿ ಗನ್ಮ್ಯಾನ್ಗಳು ಯಾರ್ಯಾರಿದ್ರು ಮತ್ತು ಸುಮಾರು ಜನ ಗನ್ಗಳನ್ನ ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಗನ್ಮ್ಯಾನ್ಗಳನ್ನು ಕೂಡ ವಶಕ್ಕೆ ಪಡೆದಿದ್ರು. ಆದ್ರೆ ವಶಕ್ಕೆ ಪಡೆದಿರುವಂತಹ ಯಾವ 5 ಗನ್ಗಳಿಂದಲೂ ಫೈರಿಂಗ್ ಆಗಿಲ್ಲ. ಫೈರಿಂಗ್ ಯಾವ ಗನ್ನಿಂದ ಆಯ್ತು ಅನ್ನೋದ್ರ ಹುಡುಕಾಟ ಇನ್ನು ನಡೀತಾ ಇದೆ. ಆ ಗನ್ ಇನ್ನೂ ಸಿಕ್ಕಿಲ್ಲ. ಇದರ ಮಧ್ಯದಲ್ಲಿ ಒಂದಷ್ಟು ಜನ ಗನ್ಮ್ಯಾನ್ಗಳು ನಾಪತ್ತೆ ಆಗಿರೋದ್ರ ಬಗ್ಗೆ ಕೂಡ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಆ ನಾಪತ್ತೆ ಆಗಿರೋರ್ಗೋಸ್ಕರ ಈಗ ಹುಡುಕಾಟ ಕೂಡ ನಡೀತಾ ಇದೆ. ಒಟ್ಟಾರೆಯಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ಅವರ ರಕ್ತ ರಾಜಕೀಯಕ್ಕೆ ಒಬ್ಬ ಕಾರ್ಯಕರ್ತ, ಅಮಾಯಕ ಕಾರ್ಯಕರ್ತ ಹತ್ಯೆ ಆಗಿರೋದಿದೆಯಲ್ಲ, ಇದು ಬಹಳ ದೊಡ್ಡ ದುರಂತ. ಈಗ 12 ಸಿಂಗ್ ಬೋರ್ ಬುಲೆಟ್ ಆತನ ದೇಹವನ್ನ ಹೊಕ್ಕಿತ್ತು ಅನ್ನೋದು ಗೊತ್ತಾಗಿದೆ.